ಅಶ್ವತ್ಥಾಮರಂತೂ ಪಲಾಯನ ಮಾಡಿಬಿಟ್ರು, ಓಡಿ ಹೋಗಿಬಿಟ್ಟಿದ್ದಾರೆ. ಆಗ ಹೇಳ್ತಾ ಇದ್ದಾನಂತೆ ಭೀಮ ಹೇಳ್ದ, ಈಗ ಸೋಮರಸಪಾನ ಮಾಡಿ ಆಯ್ತು. ಯಜ್ಞದಲ್ಲಿ ಸೋಮರಸಪಾನ ಮಾಡಿದ ಮೇಲೆ ಒಂದು ಪ್ರಕ್ರಿಯೆ ಇದೆ, ಆಮೇಲೆ ಪಶುಬಲಿ ಕೊಡೋದು ಅಂತ. ಮೊದಲು ಸೋಮಲತೆಯನ್ನ ಜಜ್ಜೋದು, ಅದನ್ನು ಹಿಂಡೋದು, ಆಮೇಲೆ ಆ ರಸವನ್ನೊಂದಿಷ್ಟು ಹೋಮ ಮಾಡಬೇಕು, ಉಳಿದ ರಸವನ್ನ ಪಾನ ಮಾಡಬೇಕು. ಮುಂದಿನ ಕರ್ತವ್ಯ ಏನು ಅಂತಂದ್ರೆ ಪಶುಬಲಿ ಕೊಡೋದು. ಈಗ ದುಶ್ಯಾಸನನ ಎದೆಯನ್ನ ಜಜ್ಜಿ ಆ ರಕ್ತಪಾನ ಮಾಡಿ ಸೋಮಪಾನ ಆಯ್ತು. ಮುಂದಿನ ಕೆಲಸ ಏನು ಅಂದ್ರೆ ಪಶುಬಲಿ ಕೊಡೋದು. ಆ ಪಶು ಯಾರು ಅಂದ್ರೆ ದುರ್ಯೋಧನ ಅಂದ್ಬಿಟ್ನಂತ. ದುರ್ಯೋಧನನೇ ಮುಂದಿನ ಪಶು. ಇತಿಬ್ರುವನ್ ಮೃತ ಮುತ್ಸೃಜ್ಯ ಶತ್ರುಂ. ಇಷ್ಟು ಹೇಳೋ ತನಕ ಅವನಿಗೆ ಉಸಿರಾಟ ಇತ್ತಂತೆ. ಇಷ್ಟು ಹೇಳಿ ನೋಡಿದ, ಉಸಿರಾಟ ನಿಂತೋಯ್ತು. ದುಶ್ಯಾಸನನ ಉಸಿರಾಟ ನಿಂತೋಯ್ತು. ದುರ್ಯೋಧನಂದಲ್ಲ, ಅವಂದು ನಿಲ್ಲೋ ಪೈಕಿನೇ ಸ್ವಲ್ಪ ದೂರ ಇದ್ದ. ದುಶ್ಯಾಸನ ಉಸಿರಾಟ ನಿಂತು ಕೂಡಲೇ ಅವನು ಸತ್ತ ಅಂತ ತಿಳ್ಕೊಂಡು ದುರ್ಯೋಧನನ ಕಡೆ ಬರ್ತಾ ಇದ್ದಾನೆ. ದುರ್ಯೋಧನಂಚಾಶುರುಷಾಭಿದುದ್ರುವೆ ಆಯಾಂತಮೀಕ್ಷೈವ ತಮುಗ್ರ ಪೌರುಷಂ ದುದ್ರಾಭೀತ ಸುಯೋಧನೋ ಭೃಶಂ. ದುರ್ಯೋಧನನು ಕೂಡ ಅಶ್ವತ್ಥಾಮಾಚಾರ್ಯ ಹಿಂದೆ ಅವನು ಓಡೋಗ್ಬಿಟ್ಟ, ಪಲಾಯನ ಮಾಡಿದ. ಅವನ ಮೇಲೆ ದೃಷ್ಟಿ ಬಿದ್ದುಕೊಂಡು ಅವನು ಓಡಿದ. ಬಲದ್ವಯಂಚಾಪಯಯೌ, ಅವರೆಲ್ಲ ಓಡಿದಾಗ ಉಳಿದವರು ಯೋಚನೆ ಮಾಡಿದರಂತೆ, ಇವನ್ಯಾವ ಪಶು ಓಡೋಗ್ಬಿಟ್ಟ, ಇನ್ನು ನಮ್ಮನ್ನೇ ಎಲ್ಲಿ ಬಲಿ ಕೊಡ್ತಾನಂತ ಇದ್ದವರೆಲ್ಲ ಓಡೋಗ್ಬಿಟ್ರಂತೆ. ಇಡೀ ರಣರಂಗ ಒಂದು ಕ್ಷಣ ಕಾಲ, ಒಂದು ಮುಹೂರ್ತ ಕಾಲ ಶೂನ್ಯ ಆಗಿಬಿಡ್ತಂತೆ. ಕೃಷ್ಣ, ಅರ್ಜುನ, ಭೀಮ ಇವರಿಷ್ಟು ಬಿಟ್ರೆ ಇವ್ರ ಕಡೆಯವರು ಓಡೋದ್ರಂತೆ. ಎಷ್ಟೋ ಜನ ಪಾಂಡವ್ರ ಕಡೆಯವರು ಓಡಿದ್ರಂತೆ. ಸಿಟ್ಟು ಬಂದಿದೆ, ಮತ್ತೆ ಏನ್ ಮಾಡ್ತಾನೋ ಏನೋ ಅಂತ ಅಷ್ಟು ಹೆದರಿಕೆ ಆಗಿಬಿಟ್ಟಿದೆ. ಬಲದ್ವಯಂಚಾಪಯಯೌ ವಿಹಾಯ ಭಯಾತ್ ಭೀಮಂ ಕೃಷ್ಣ ಪಾರ್ಥೌ ವಿನೈವ. ಕೃಷ್ಣ, ಅರ್ಜುನ, ಭೀಮ ಅವನಂತ ಅಲ್ಲೇ ಇದ್ನಲ್ಲ, ಇವ್ರು 3 ಮಂದಿನ ಬಿಟ್ಟು ಆಯೋಧನಂ ಶೂನ್ಯಮಭೂನ್ ಮುಹೂರ್ತಂ ನನರ್ಥ ಭೀಮೋ ವ್ಯಘ್ರಪದೇನಾರ್ಷಾತ್. ಅಲ್ಲ, ಇಡೀ ರಣರಂಗವೇ ಶೂನ್ಯವಾಯಿತು, ದೂರ ಓಡಿ ಹೋಗಿ ನಿಂತಿದ್ದಾರೆ. ಆಗ ಇಡೀ ರಣರಂಗ ಕುರುಕ್ಷೇತ್ರ ಖಾಲಿ ಆದಾಗ ನನರ್ಥ ಭೀಮೋ ವ್ಯಘ್ರಪದೇನಾರ್ಷಾತ್. ವ್ಯಘ್ರಪದ ನರ್ತನ ಅಂತೊಂದು ಮಾಡ್ತಾರೆ. ವ್ಯಘ್ರಪದ ನರ್ತನ ಅಂತಂದ್ರೆ ಹುಲಿ ಹೇಗೆ ಎಲ್ಲ ಪ್ರಾಣಿಗಳನ್ನು ಓಡಿಸಿ ಕುಣಿತದೋ ಆ ಹುಲಿ ಕುಣದಂತೆ ಕುಣದಂತೆ. ಹುಲಿ ಕುಣಿತ ಅಂತ ಏನೇನೋ ಇರ್ತದಲ್ಲ, ಭೀಮಸೇನ್ ದೇವರು ಹುಲಿ ಕುಣದ ಹಾಗೆ ಕುಣದ್ರಂತೆ. ಸಂಕಲ್ಪ ಶತ್ರುನ್ ಗೋವದೇವಾದಿ ಮಧ್ಯೆ ಶಾರ್ದೂಲ ಭತ್ತ ಚರಿತಂ ನಿಶಾಮ್ಯ. ಆ ರೀತಿ ಹುಲಿ ಕುಣದಂತೆ ಕುಣದಾಗ ಕೃಷ್ಣ ಮತ್ತು ಅರ್ಜುನ ಇದ್ರು. ಇಬ್ರು ಸಂತೋಷದಿಂದ ನಗುತ್ತಾ ಇದ್ದಾರಂತೆ. ಭೀಮನ ಈ ಪರಾಕ್ರಮ ಎಲ್ಲ ನೋಡಿ, ಯದಾಸರಂಗ ಪವಮಾನ ಸೂನುನಾ ಶೂನ್ಯಕೃತಸ್ತತ್ರ ಮುಹೂರ್ತ ಮಾತ್ರಾತ್. ಒಂದು ಮುಹೂರ್ತ ಕಾಲ ಶೂನ್ಯವಾಗಿತ್ತು. ಭೀಮ ಸ್ವಲ್ಪ ಶಾಂತ ರೂಪ ತಾಳಿದ ಕೂಡಲೇ ಮತ್ತೆಲ್ಲರೂ ಕೂಡ ಯುದ್ಧಕ್ಕೆ ಬಂದ್ರು. ಆ ಬಾರಿ ಯುದ್ಧಕ್ಕೆ ಬಂದಾಗ 2ನೇ ಸಲ ಮತ್ತೆ ಹೋದವರೆಲ್ಲ ಬಂದ್ರು ಭೀಮ ಶಾಂತ ರೂಪ ತಾಳಿದ ಮೇಲೆ. ಆಗ ಕರ್ಣನಿಗೂ ಅರ್ಜುನನಿಗೂ ಯುದ್ಧ ನಡೀತಾ ಇದೆ. ಬಹಳ ಘೋರವಾದ ಯುದ್ಧ ಕರ್ಣಾರ್ಜುನರಿಗೆ ನಡೀತು. ಆಗ ದೇವದಾನವರೆಲ್ಲ ಬಂದ್ರಂತೆ ಕರ್ಣಾರ್ಜುನರ ಯುದ್ಧ ನೋಡ್ಲಿಕ್ಕೆ. ದಾನವರೆಲ್ಲ ಕರ್ಣನ ಕಡೆ, ಕರ್ಣನ ಪಕ್ಷ ವಹಿಸಿದರು. ಕರ್ಣ ಗೆಲ್ತಾನೆ, ಕರ್ಣ ಗೆಲ್ತಾನೆ, ಗೆಲ್ಲಿ ಅಂತ ಅಲ್ಲಿ ಜೈಕಾರ ಹಾಕ್ತಾ ಇದ್ದಾರೆ. ದೇವತೆಗಳೆಲ್ಲ ಅರ್ಜುನನ ಪಕ್ಷ ವಹಿಸಿದ್ದಾರೆ. ಹೀಗೆ ವಹಿಸಿದಾಗ ಅವರವರು ಇವನಿಗೆ ಜಯ ಆಗ್ಲಿ, ಇವನ್ ಜಯ ಆಗ್ಲಿ ಅಂತ ಹೆಚ್ಚೆಚ್ಚು ಕೂಗಿದ ಕೂಡಲೇ ಇನ್ನೊಬ್ಬರಿಗೆ ಸಿಟ್ಟು ಬರ್ತಿತ್ತು. ಅವರವ್ರು ಮತ್ತೆ ಹೊಡೆದೊಡ್ಕೊಳ್ಳಿ ಶುರು. ಹಿಂಗಾಗ್ತಿರ್ತದೆ. ಯಾರೋ ಇಬ್ರು ಆಟ ಹಿಡಿದಿರ್ತಾರೆ, ನೋಡ್ತಾ ಇರುವವರಲ್ಲಿ ಇವನಿಗೆ ಜಯ ಆಗ್ಲಿ, ಅವನಿಗೆ ಜಯ ಆಗ್ಲಿ ಅಂತ ಕೂಕೊಂಡು ಇವರಲ್ಲಿ ಜಗಳ ಶುರುವಾಗ್ತದೆ. ಎಷ್ಟೋ ಕಡೆ ಹಾಗಾಗ್ತದೆ. ಆ ರೀತಿ ದೇವದಾನವರಲ್ಲಿ ಯುದ್ಧ ಆಗುವ ಪ್ರಸಂಗ ಪ್ರಾರಂಭ ಆಯ್ತಂತೆ. ಅಷ್ಟೊತ್ತಿಗೆ ಬ್ರಹ್ಮದೇವರು ಅಲ್ಲಿಗೆ ಬರ್ತಾರೆ. ಚತುರ್ಮುಖ ಬ್ರಹ್ಮದೇವರು ಬಂದು ಹೇಳಿದ್ರಂತೆ, ನ ಕರ್ಣಾರ್ಜುನಯೋರರ್ಥೆ ವಿರೋಧಂ ಕುರುತ ಕ್ವಚಿತ್ ಭೀಮ ದುರ್ಯೋಧನಾರ್ಥೇವಾ ಪಶ್ಯಂತ್ವೇವಚ ಸಂಯೋಗಂ. ನಿಮ್ಗೆಲ್ಲ ನಾನು ಈ ಯುದ್ಧ ನೋಡ್ಲಿಕ್ಕೆ ಅನುಮತಿ ಕೊಟ್ಟಿದ್ದೇನಷ್ಟೇ ಹೊರತು ಅವ್ರವ್ರಿಗೆ ಅವ್ರು ಜಯಕಾರ ಹಾಕೋದು, ಇವರಿಗೆ ನೀವು ಜಯಕಾರ ಹಾಕಿ ನೀವು ಆಮೇಲೆ ಪರಸ್ಪರ ಹೊಡೆದಾಡ್ಕೋಬೇಡಿ. ಅವರಿಬ್ಬರಿಗೋಸ್ಕರ ನೀವ್ಯಾರು ವಿರೋಧ ಮಾಡ್ಕೊಳ್ತಕ್ಕದ್ದಲ್ಲ. ಸುಮ್ಮನೆ ಯುದ್ಧ ನೋಡ್ಬೇಕಷ್ಟೇನೆ. ಅಥವಾ ಭೀಮ ದುರ್ಯೋಧನಾರ್ಥೇವ, ಮುಂದೆ ಭೀಮನಿಗೂ ದುರ್ಯೋಧನಿಗೂ ಯುದ್ಧ ಆಗ್ಲಿಕ್ಕಿದೆ. ಆ ಸಂದರ್ಭದಲ್ಲಿಯೂ ಕೂಡ ಅವರವರ ಪಕ್ಷ ವಹಿಸಿ ನೀವು ವಿರೋಧ ಮಾಡ್ಕೊಳ್ಬಾರದು. ಸುಮ್ಮನೆ ನೋಡ್ಬೇಕು, ಹೋಗ್ಬೇಕು ಅಂತ ಇಷ್ಟು ಹೇಳಿದ ಮೇಲೆ ಇತ್ಯುಕ್ತೆ ಶಾಂತಿ ಮಾಪನ್ನಾಹ ದದೃಶು ಸಂಯೋಗಂ ತಯೋಹೋ. ಕರ್ಣ ಮತ್ತು ಅರ್ಜುನರ ಯುದ್ಧವನ್ನ ಶಾಂತರಾಗಿ ಮಾತಾಡದೆ ಮೌನದಿಂದ ನೋಡ್ತಾ ಕೂತರು ದೇವದಾನವರು. ಇವರಿಬ್ರು ಯುದ್ಧ ಮಾಡುವಾಗ ಕರ್ಣಂದೇ ಮೇಲ್ಗೈ ಆಗ್ತಾ ಇತ್ತು. ಆರಂಭದಲ್ಲಿ ಕರ್ಣ ಮೇಲ್ಗೈ ಸಾಧಿಸಿ ಬಿಟ್ಟ, ಅವನೇ ಮುನ್ನುಗ್ತಾ ಇದ್ದಾನೆ, ಅವನೇ ಮೇಲ್ಗೈ ಆಗ್ತಾ ಇದ್ದಾನೆ. ಆಗ ಭೀಮಸೇನ ದೇವರು
ಬಂದ್ರಂತೆ ಗದೆ ಹಿಡ್ಕೊಂಡು. ಕರ್ಣ ಮೇಲ್ಗೈಯಾದದ್ದನ್ನು ನೋಡಿ ಭೀಮ ಬಂದು ಗದೆ ಹಿಡ್ಕೊಂಡು ಬಂದು ಅರ್ಜುನನಿಗೆ ತೋರಿಸಿ ಹೇಳ್ತಿದ್ದಾನೆ, ಅರ್ಜುನ, ನೀನು ಪರಾಕ್ರಮ ತೋರಿಸ್ತೀಯೋ ಇಲ್ಲ ಈ ಗದೆಯಿಂದ ನಾನು ಅವನನ್ನ ದುಶ್ಯಾಸನ ಕೊಂದಾಗ ಕೊಲ್ಲೋ ಹೇಳು. ನಿನ್ ಪ್ರತಿಜ್ಞೆ ಇದೆ, ನಾನು ಕೊಲ್ತೀನಿ ಅನ್ನೋದಕ್ಕೆ ಬಿಟ್ಟಿದ್ದೀನಿ. ನೀ ಕೊಲ್ತೀಯೋ ಈಗ ನಾನು ನನ್ನ ಪ್ರಭಾವ ತೋರಿಸ್ಬಿಡ್ಲೋ. ಯಾಕೆ ಮುಗಿತಾ ಬಂದಿದೆ, 18 ದಿವಸ, 18ನೇ ದಿನ ಬರ್ತಾ ಇದೆ. ಆಹಚೈನಂ ಗದಯಾ ಪೋಥಯಾಮಿ ತ್ವಂವಾಜಹೀಮಂ ಸಮುಪತ್ತ ವೀರ್ಯ ಅಂತ ಹೇಳಿದಾಗ ಕೃಷ್ಣನು ಕೂಡ ಈ ಭೀಮನ ಮಾತು ಕೇಳಿ ಕೃಷ್ಣ ಮತ್ತೆ ಅವನನ್ನು ಹುರಿದುಂಬಿಸಿದ ಅರ್ಜುನನ್ನ. ಹಿಂದೆ ಒಂದ್ಸಲ ನರಾವೇಶ ಹೆಚ್ಚಾಗುವ ಹಾಗೆ ಮಾಡಿದ್ದ, ಈಗ ಮತ್ತೆ ನರಾವೇಶ ಪುನಃ ನರಾವೇಶಂ ವ್ಯಂಜಯನ್ ಭೂಯೇವ, ಮತ್ತೆ ನರಾವೇಶ ಅಧಿಕವಾಗಿ ಅಭಿವ್ಯಕ್ತ ಆಗುವ ಹಾಗೆ ಮಾಡಿದ. ಇದರಿಂದ ಧನಂಜಯನಿಗೆ ಅಂದ್ರೆ ಅರ್ಜುನನಿಗೆ ಇನ್ನಷ್ಟು ಶಕ್ತಿ ಬಂತು. ಸಮೃದ್ಧ ವೀರ್ಯ ಸತದಾ ಧನಂಜಯ ಸುಯೋಧನ ದ್ರೌಣಿ ಕೃಪಾನ್ ಸಭೋಜಾನ್. ಇವರು ಎಲ್ಲರನ್ನು ಅಶ್ವತ್ಥಾಮ, ದುರ್ಯೋಧನ ಇವ್ರನ್ನೆಲ್ಲ ಯುದ್ಧ ಮಾಡಿ ಪರಾಜಯಗೊಳಿಸ್ತಿದ್ದಾನೆ. ಆವಾಗ ಅಶ್ವತ್ಥಾಮಾಚಾರಿಗೆ ಇನ್ನೇನೂ ಮಾಡ್ಲಿಕ್ಕಾಗದೇನೆ ಅರ್ಜುನನ ಪರಾಕ್ರಮ ನರಾವೇಶ 2ನೇ ಬಾರಿ ಅಭಿವ್ಯಕ್ತ ಆಗಿತ್ತು ಕೃಷ್ಣನಿಂದ. ಆವಾಗ ಅಶ್ವತ್ಥಾಮಾಚಾರರು ಅದೇ ರಣರಂಗದಲ್ಲೇ ಸ್ವಲ್ಪ ಆಚೆಗೆ ದುರ್ಯೋಧನನ್ನ ಕರ್ಕೊಂಡು ಹೋಗಿ ದುರ್ಯೋಧನನ್ನ ಚೆನ್ನಾಗಿ ಕೈ ಹಿಡ್ಕೊಂಡು ಆತ್ಮೀಯತೆಯಿಂದ ದುರ್ಯೋಧನನ ಕೈ ಹಿಡ್ಕೊಂಡು ಅಶ್ವತ್ಥಾಮಾಚಾರ್ಯ ಹೇಳ್ತಿದಾರಂತೆ, ನೋಡು ದುರ್ಯೋಧನ, ಇನ್ನಾದ್ರೂ ಹೇಳ್ತೀನಿ, ಯುದ್ಧ ಉಪಸಂಹಾರ ಮಾಡು, ಇನ್ನಾದ್ರೂ ಹೇಳು, ನೀನು ಭೀಮನ ಪರಾಕ್ರಮ ಎಷ್ಟಿದೆ ಅಂತ ನೋಡಿದಿ, ನಿನ್ನ ತಮ್ಮ ದುಶ್ಯಾಸನನನ್ನ ಏನು ಮಾಡಿಬಿಟ್ಟ ಅನ್ನೋದನ್ನ ನೋಡಿದ್ದಿ, ಅರ್ಜುನನ ಪರಾಕ್ರಮ ಈಗ ನೋಡ್ತಾ ಇದ್ದಿ. ದೃಷ್ಟಂ ಹಿ ಭೀಮಸ್ಯ ಬಲಂ ತ್ವಯಾದ್ಯ ತಥೈವ ಪಾರ್ಥಸ್ಯ ಯಥಾ ಜಿತಾವಯಂ. ನಾವೆಲ್ಲ ಸೋತಿದ್ದೀವಿ ಅರ್ಜುನನಿಂದ. ಅಲಂ ವಿರೋಧೇನ ಸಮೇತ್ಯ ಪಾಂಡವೈಹಿ ಪ್ರಸಾಧಿ ರಾಜ್ಯಂಚ ಮಯಾ ಸಮೇತ. ನಾನು ಉಳಿತೀನಿ, ನೀನು ಉಳಿತಿ, ಇದ್ದು ಜನರ ಜೊತೆಗೆ ಅಳುದುಳಿದ ಜನರ ಜೊತೆಗೆ ನೀನೊಂದಿಷ್ಟು ರಾಜ್ಯಭಾರ ಮಾಡ್ಕೊಂಡಿರು, ಅವ್ರಿಗೆ ಕೊಡ್ಬೇಕಾದದ್ದು ಸ್ವಲ್ಪ ಕೊಡು. 5 ಗ್ರಾಮ ಕೇಳ್ತಾ ಇದ್ದಾರೆ, ಕೊಟ್ಟು ಬಿಡು, ಇನ್ನೇನು ಹೆಚ್ಚು ಕೇಳ್ತಾ ಇಲ್ಲ, ನಿನಗೆ ರಾಜ್ಯವಾದರೂ ಸಿಗ್ತದೆ. ಅಲ್ಲ, ನೀನು ಯೋಚನೆ ಮಾಡಬಹುದು, ಈಗ ಯುದ್ಧ ಸಾಕು ಮಾಡು ಅಂತ ಹೇಳಿದ್ರೆ ಕೇಳಬೇಕಲ್ಲ ಅರ್ಜುನ. ರಾಜ್ಯ ಕೊಡ್ತೀನಿ ಅಂತಂದ್ರೆ ಕೇಳ್ತಾನೆ. ಇವಾಗ ನಿನ್ ರಾಜ್ಯನೂ ಬೇಡ, ಏನೋ ಬೇಡ, ನಾನೇ ನಿನಗೆ ಪ್ರಹಾರ ಕೊಡ್ತೀನಿ ಅಂತಾನೆ. ಏನ್ ಮಾಡೋದು ಅಂತಂದ್ರೆ ನೀನ್ ಹೇಳಲಿಕ್ಕೆ ಹೋಗ್ಬೇಡ, ನನ್ನ ಮಾತು ಕೇಳ್ತಾನೆ ಅರ್ಜುನ ಅಂತಾರೆ ಅಶ್ವತ್ಥಾಮ. ನಾವಿಬ್ರು ಒಟ್ಟಿಗೆ ಇದ್ದವರು, ಹಿಂದೆ ದ್ರೋಣಾಚಾರ್ಯ ಹತ್ರ ಒಟ್ಟಿಗೆ ಇದ್ದವರು. ಅವನ ಹೃದಯ ನನಗ್ ಗೊತ್ತು, ನನ್ನ ಹೃದಯ ಅವನಿಗೆ ಗೊತ್ತು. ಅವನ ಮೇಲೆ ನನಗೆ ನಿಯಂತ್ರಣ ಇದೆ, ನನ್ನ ಮೇಲೆ ಅವನಿಗೆ ನಿಯಂತ್ರಣ ಇದೆ. ಇಬ್ರೂ ಕೂಡ ಬಾಲ್ಯದಿಂದ ಒಟ್ಟಿಗೆ ಇದ್ದವರು. ಧನಂಜಯಸ್ತಿಷ್ಠತಿ ವಾರಿತೋಮಯ, ನಾನು ಅವನನ್ನ ಯುದ್ಧದಿಂದ ನಿಲ್ಲಿಸ್ತೇನೆ ಬೇಕಾದ್ರೆ. ಕೃಷ್ಣ ಅಂತೂ ಅವನೇ ಸಂಧಾನಕ್ಕೆ ಬಂದಿದ್ದ. ಜನಾರ್ದನೋ ನೈವ ವಿರೋಧಮಿಚ್ಛತಿ, ಅವನಿಗಂತೂ ಜಗಳ ವಿರೋಧ ಕೃಷ್ಣನಿಗೂ ಬೇಕಾಗಿಲ್ಲ. ಇನ್ನು ಭೀಮನ್ನ ನಾನು ಹೇಳಿದ್ರೆ ಕೇಳ್ತಾನೆ ಅಂತ ನನಗೆ ವಿಶ್ವಾಸ ಇಲ್ಲ, ಆದರೆ ಕೃಷ್ಣ ಹೇಳಿದ್ರೆ ಕೇಳ್ತಾನೆ, ಆ ವಿಶ್ವಾಸ ಇದೆ. ಆದ್ರಿಂದ ಅರ್ಜುನನಿಗೆ ನಾನು ಹೇಳ್ತೀನಿ, ಕೃಷ್ಣನಿಗಂತೂ ವಿರೋಧ ಬೇಡೇ ಬೇಡ. ಆ ಕೃಷ್ಣನ ಮಾತಿನಂತೆ ಭೀಮ ನಡ್ಕೊಳ್ತಾನೆ. ಧರ್ಮರಾಜ ಅಂತೂ ಯುಧಿಷ್ಠಿರ ಶಾಂತ ಮನಸ್ತಥಾಯೇ, ಅವನು ಯಾವಾಗ್ಲೂ ಶಾಂತ ಸ್ವಭಾವ, ಅವನಿಗೇನು ಮಾತೂ ಕೂಡ ಬೇಕಾಗಿಲ್ಲ ಅಂಥವನವನು. ಗೀತಾರ್ಥಮೇ ಇಷ್ಟು ಹೇಳ್ತಿದ್ದೀನಿ ಅಂತ ಹೇಳಿ ನಾನು ಹೆದರಿದ್ದೇನೆ ಅಂತ ತಿಳ್ಕೋಬೇಡ. ನಮ್ಮ ತಂದೆಯನ್ನು ಕೊಂದವರು, ನನಗೂ ಬೇಕಾದಷ್ಟು ರೋಷಾವೇಶ ಇದೆ, ಪರಾಕ್ರಮನೂ ಇದೆ. ಗೃಹಾಣಮೇ ನೈವ ಭಯಾದುದೀರಿತಂ, ನಾನು ಹೆದರಿ ಹೇಳ್ತಾ ಇಲ್ಲ. ಮತ್ತೆ ಯಾಕೆ ಗೊತ್ತಾ, ನಾನು ಅವಧ್ಯ, ಅಶ್ವತ್ಥಾಮಾಚಾರ್ಯ ಚಿರಂಜೀವಿಗಳು, ನಾನು ಅವಧ್ಯ, ನನಗೆ ವಧೆನೇ ಇಲ್ಲ. ಅಹಂ ಶವಧ್ಯ ಮಮ ಚೈವ ಮಾತುಲಃ. ಕೃಪಾಚಾರ್ಯರು ಕೂಡ ಅಷ್ಟೇ, ಅವರು ಚಿರಂಜೀವಿಗಳು, ನಾನು ಚಿರಂಜೀವಿ, ನಮಗ್ ವಧೆ ಇಲ್ಲ. ಆದ್ರಿಂದ ನಾನು ಸಾಯ್ತೀನಿ ಅಂತ ಹೆದರಿ ಹೇಳ್ತಿದ್ದೀನಿ ಅಂತ ತಿಳ್ಕೋಬೇಡ. ನೀ ಸಾಯ್ತಿದ್ದೀನಿ ಅಂತ ಹೆದರಿ ಹೇಳ್ತಿದ್ದೀನಿ ಅಂತಾರೆ. ನಾ ಸಾಯ್ತೀನಿ ಅಂತ ನನಗೆ ಹೆದರಿಕೆಲ್ಲ, ನೀ ಸಾಯ್ತಿಯಲ್ಲೋ ಅಂತ ಹೇಳ್ತಿದ್ದೀನಿ. ನ ಶಂಕಿತಂ ಮೇ ವಚನಂ ತ್ವಮರ್ಹಸಿ ಹಿತಾರ್ಥಮೇ ತತ್ತವ ವಾಕ್ಯ ಮೀರಿತಂ. ನಿನ್ನ ಹಿತಕ್ಕೋಸ್ಕರ ಹೇಳ್ತಿದ್ದೀನಿ, ಈ ಮಾತನ್ನಾದ್ರೂ ನಡೆಸ್ಕೊಡು, ಸಾಕು ಮಾಡು. ನಾನು ಹೇಳಲ್ಲ ಅರ್ಜುನನಿಗೆ ಅಂತಂದ್ರೆ ಇತೀರಿತ ಪ್ರಾಹ ಸುಯೋಧನಸ್ತಂ. ಆಗ ದುರ್ಯೋಧನ ಹೇಳ್ತಾನಂತೆ, ಇನ್ನು 1 ದಿವಸ ಮೊದಲು ಅಥವಾ 10 ನಿಮಿಷ ಮುಂಚೆ ಏನಾದ್ರೂ ನೀವು ಹೇಳಿದ್ರೆ ಕೇಳ್ತಿದ್ದೆ ಅಂದ. ಯಾಕೆಂದ್ರೆ ಈಗ 10 ನಿಮಿಷದಲ್ಲಿ ದುಶ್ಯಾಸನನ್ನು ಹೆಂಗ್ ಕೊಂದಿದ್ದಾನೆ ಅಂತ ನೋಡಿಬಿಟ್ಟಿದ್ದೀನಿ ನಾನು, ಇಂಥವನನ್ನು ಸುಮ್ಮನೆ ಬಿಡ್ಲಿಕ್ಕೆ ಸಾಧ್ಯವೇ ಅಂತ. ದುಶ್ಯಾಸನನ್ನು ಇಷ್ಟು ಹೀಯಾಳವಾಗಿ ಹೀಯಾಳಿಸಿ ಕೊಂದು ಬಿಟ್ಟಿದ್ದಾನೆ. ದುಶ್ಯಾಸನ ಸ್ಯಾದ್ಹಿ ಪಪೌಹಿ ಶೋಣಿತಂ, ನನ್ನ ತಮ್ಮ ದುಶ್ಯಾಸನ ರಕ್ತ ಕುಡಿದಿದ್ದಾನೆ.
ಶಾರ್ದೂಲ ನೃತ್ಯ ಮಾಡಿದ್ದಾನೆ ರಣರಂಗದಲ್ಲಿ. ನಮ್ಮನ್ನೆಲ್ಲ ಕ್ಷುದ್ರ ಪ್ರಾಣಿಗಳು, ಓಡಿ ಹೋಗ್ತಕ್ಕಂಥ ಕ್ಷುದ್ರ ಪ್ರಾಣಿಗಳು ಅಂತ ಮಾಡಿ ಶಾರ್ದೂಲ ನೃತ್ಯ ಮಾಡಿದ್ದಾನೆ. ಈಗ ನಾನು ಕಥಮನೇನ ಸಂಧಿ, ಈಗ ಹೇಗೆ ಸಂಧಾನ ಮಾಡ್ಕೊಳ್ಳಿ, ಇದಕ್ಕಿಂತ ಮುಂಚೆ ಏನಾದ್ರೂ ಕೇಳಿದ್ರೆ ನಾನು ಸಂಧಾನ ಮಾಡ್ತಿದ್ನೋ ಏನೋ ಅಂತ ಎಲ್ಲ ಹರಿತಿ ಕೂಡಿಸಿಬಿಟ್ಟ ಪರಮಾತ್ಮ. ಇವ್ ಅಶ್ವತ್ಥಾಮಾಚಾರ್ಯ ಹೇಳಿದ್ರು ಬುದ್ಧಿವಾದ, ಅದು ದುಶ್ಯಾಸನನ ವಧೆ ಆದ್ಮೇಲೆ ಹೇಳಿದ್ರು. ಮೊದಲೇ ಏನಾದ್ರೂ ಬುದ್ಧಿವಾದ ಹೇಳಿದ್ರೆ ಕೇಳಿಬಿಡ್ತಿದ್ನೋ ಏನೋ, ಅವನ ಬಾಯಲ್ಲೇ ಹಂಗ ಗೊತ್ತಾಗ್ತದೆ. ಇತ್ಯುಕ್ತೋ ದ್ರೌಣಿರಾಸೀತ್ ಸ ತೂಷ್ಣೀಂ ಕರ್ಣ ಧನಂಜಯೋ. ಹಾಗಾದ್ರೆ ಸರಿ ನಿನ್ನಿಷ್ಟ ಅಂತ ಅಶ್ವತ್ಥಾಮಾಚಾರ್ಯ ಸುಮ್ಮನಾದ್ರು. ಭೀಷ್ಮಾಚಾರ್ಯ ಹೇಳಿದ್ರು, ಅಶ್ವತ್ಥಾಮಾಚಾರ್ಯ ಹೇಳಿದ್ರು, ಕೇಳಲಿಲ್ಲ. ಆಮೇಲೆ ಕರ್ಣ ಮತ್ತು ಅರ್ಜುನರ ಯುದ್ಧ ಪುನಃ ಮುಂದುವರಿತು. ಆ ಮುಂದುವರೆದ ಯುದ್ಧದಲ್ಲಿ ಕರ್ಣ ಇನ್ನೇನು ಬೇರೆ ಉಪಾಯ ಇಲ್ಲ ಅಂತ ಸರ್ಪಾಸ್ತ್ರವನ್ನ ಪ್ರಯೋಗ ಮಾಡ್ತಾರೆ. ಸರ್ಪಾಸ್ತ್ರ ಅಂದ್ರೆ ಏನದು? ಬಹಳ ವರ್ಷದಿಂದ ಕರ್ಣನ ಹತ್ರ ಒಂದು ಬಾಣ ಇತ್ತಂತೆ. ಆ ಬಾಣದ ಮುಖ ಸರ್ಪದ ಹಾಗಿತ್ತಂತೆ. ಸರ್ಪದ ಮುಖ ಇರತಕ್ಕಂಥ ಅಸ್ತ್ರ ಅದೊಂದು ಬಾಣ. ನಾನಾ ತರ ಬಾಣಗಳನ್ನು ಮಾಡಿರ್ತಾರೆ. ಅದು ತುದಿಯಲ್ಲಿ ಸರ್ಪದ ಮುಖ ಇದ್ದ ಹಾಗೆ ಮಾಡಿಟ್ಟಿದ್ರಂತೆ. ಅಂಥ ಸರ್ಪ ಮುಖದ ಒಂದು ಬಾಣವನ್ನ ಬತ್ತಳಿಕೆಯಲ್ಲಿ ಇಟ್ಕೊಂಡಿದ್ದ. ಅದನ್ನು ಬಹಳ ಜೋಪಾನವಾಗಿ ಕಾಪಾಡಿಟ್ಕೊಂಡಿರ್ತಿದ್ನಂತೆ, ಬೇಕಾಗ್ತದೆ ಅಂತ. ಈ ಖಾಂಡವನ ದಹನ ಮಾಡುವಾಗ ತಕ್ಷಕನ ಮಗ ಅಶ್ವಸೇನ ಅವನೊಬ್ಬ ಬದುಕುಳಿದ. ಆ ಅಶ್ವಸೇನ ಅರ್ಜುನ ಖಾಂಡವ ದಹನ ಮಾಡಿದ್ನಲ್ಲ, ಆ ಸಿಟ್ಟಿನಿಂದ ಕರ್ಣನ ಬತ್ತಳಿಕೆ ಒಳಗೆ ಬಂದು ಆ ನಾಗ, ಅವನೊಬ್ಬ ಹಾವದು ಅಶ್ವಸೇನ, ಆ ಹಾವು ಬಂದು ಅದರೊಳಗೆ ಸೇರ್ಕೊಂಡಿತ್ತು, ಆ ಬಾಣದೊಳಗೆ ಸೇರ್ಕೊಂಡಿತ್ತು, ಅದೃಶ್ಯವಾಗಿ ಸೇರ್ಕೊಂಡಿತ್ತು. ನೋಡ್ಲಿಕ್ಕೆ ಅದು ಸರ್ಪ ಮುಖದ್ದೇ ಬಾಣ, ಮೊದಲೇ ಇತ್ತದು. ಅದಕ್ಕೆ ಸರಿಯಾಗಿ ಅದೇ ಸರ್ಪದ ಮುಖ ಇರೋ ಬಾಣದಲ್ಲಿ ಅಶ್ವಸೇನ ಅನ್ನೋ ಹಾವು ಕೂಡ ಬಂದು ಅದರಲ್ಲಿ ಸನ್ನಿಧಾನ ಇತ್ತು ಅದರದ್ದು, ಅದು ಬಂದು ಸೇರ್ಕೊಂಡಿತ್ತು. ಆದ್ರೆ ಕರ್ಣನಿಗೆ ಗೊತ್ತಿಲ್ಲ. ಆ ಸರ್ಪಮುಖದ ಅಸ್ತ್ರ ಬಿಡಬೇಕು ಅಂತ ಬಿಡ್ತಾ ಇದ್ದಾನೆ. ಬಿಟ್ಟಾಗ ಬ್ರಹ್ಮಾಸ್ತ್ರ ಯುಕ್ತಂ ವಿಸಸಜ್ಜವಾಸವೌ ಕ್ರಮೇಣ ವೃದ್ಧೋರ್ಬಲೇನ ತತ್ರ ಸುರೇಂದ್ರ ಪುತ್ರೇಣ ವಿರೋಚನಾತ್ಮಜ ನಿರಾಕೃತೋ ನಾಗಮಯಂ ಶರೋತ್ತಮಂ. ನಾಗಮಯಂ ಶರೋತ್ತಮಂ ಅಂದ್ರೆ ಹಂಗರ್ಥ. ಅಶ್ವಸೇನ ಅನ್ನೋ ನಾಗನ ಸನ್ನಿಧಾನ, ಅವನು ಅರ್ಜುನನ ಮೇಲೆ ದ್ವೇಷ ಮಾಡಬೇಕು, ದ್ವೇಷ ಸಾಧಿಸಬೇಕು, ಪ್ರತೀಕಾರ ಮಾಡಬೇಕು ಅಂತ ಅಲ್ಲಿ ಬಂದು ಸೇರ್ಕೊಂಡಿದ್ದ. ಅಂಥ ಬಾಣ ಅದಕ್ಕೆ ಸರಿಯಾಗಿ ಬ್ರಹ್ಮಾಸ್ತ್ರ ಯುಕ್ತಂ, ಬ್ರಹ್ಮಾಸ್ತ್ರನೂ ಸೇರಿಸಿಬಿಟ್ನಂತೆ. ಬ್ರಹ್ಮಾಸ್ತ್ರ ಸೇರಿಸೋದು ಅಂತ ಅನ್ನೋದಕ್ಕರ್ಥ ಕರ್ಣನಿಗೆ ಬ್ರಹ್ಮಾಸ್ತ್ರ ಮಂತ್ರ ಉಪದೇಶನೇ ಇದ್ದಿಲ್ಲ. ಪರಶುರಾಮ ದೇವರ ಹತ್ರ ಹೆಚ್ಚಿನ ಅಸ್ತ್ರಾಭ್ಯಾಸಕ್ಕೆ ಅಂತ ಹೋಗಿದ್ದ. ಆದರೂ ಪರಶುರಾಮ ದೇವರು ಎಷ್ಟು ಹೇಳಿಕೊಟ್ರು ಬ್ರಹ್ಮಾಸ್ತ್ರವನ್ನು ಹೇಳ್ಕೊಟ್ಟಿದ್ದಿಲ್ಲ. ಆದ್ರೆ ಲಕ್ಷಾಲಂಕಾರದಲ್ಲಿ ಹೇಳ್ತಾರೆ, ಬ್ರಹ್ಮಾಸ್ತ್ರವನ್ನ ಪರಶುರಾಮ ದೇವರು ಉಪದೇಶ ಕೊಟ್ಟಿದ್ದಿಲ್ಲ. ಮತ್ತೆ ಇದೇನಿದು ಆಚಾರ್ಯ ಹೇಳ್ತಾರಲ್ಲ, ಬ್ರಹ್ಮಾಸ್ತ್ರ ಯುಕ್ತಂ ವಿಸಸರ್ಜವಾಸವೋ, ಅರ್ಜುನನ ಮೇಲೆ ಬ್ರಹ್ಮಾಸ್ತ್ರಯುಕ್ತವಾದ ಆ ನಾಗಾಸ್ತ್ರವನ್ನ, ಸರ್ಪಾಸ್ತ್ರವನ್ನ ಪ್ರಯೋಗ ಮಾಡಿದ. ಇಲ್ಲಿ ಬ್ರಹ್ಮಾಸ್ತ್ರ ಅಂತಂದ್ರೆ ವೈದಿಕ ಬ್ರಹ್ಮಾಸ್ತ್ರ ಅಲ್ಲ, ಪೌರಾಣಿಕ ಬ್ರಹ್ಮಾಸ್ತ್ರ ಅಂತ ಎರಡಿದೆ. ಪಂಚಮ ವೇದ, ಪುರಾಣ ಪಂಚಮ ವೇದ ಅಂತ ಅನಿಸ್ಕೊಂಡಿರೋದ್ರಲ್ಲಿ ಅದರಲ್ಲಿ ಕೆಲವು ಮಂತ್ರಗಳು ಬರ್ತದೆ. ವೇದದಲ್ಲಿರೋ ಮಂತ್ರ ಬೇರೆ, ಪುರಾಣದಲ್ಲಿರೋ ಮಂತ್ರ ಬೇರೆ. ಪೌರಾಣಿಕ ಮಂತ್ರ, ವೈದಿಕ ಮಂತ್ರ ಅಂತ ಬೇರೆ ಬೇರೆ ತರ ಇದೆ. ಬ್ರಹ್ಮಾಸ್ತ್ರ ಅನ್ನೋದು ಒಂದು ಪೌರಾಣಿಕವಾದ ಆ ಬ್ರಹ್ಮಾಸ್ತ್ರ ಮಂತ್ರ, ಅದರಿಂದ ಅಭಿಮಂತ್ರಿಸಿ ಅದಿತ್ತವನಿಗೆ. ವೈದಿಕ ಬ್ರಹ್ಮಾಸ್ತ್ರವನ್ನ ಪರಶುರಾಮ ದೇವರು ಕೊಟ್ಟಿದ್ದಿಲ್ಲ. ಬ್ರಹ್ಮಾಸ್ತ್ರ ಯುಕ್ತಂ ವಿಸಸರ್ಜವಾಸವು, ಆ ಸರ್ಪಾಸ್ತ್ರ ಪ್ರಯೋಗ ಮಾಡಿಬಿಟ್ಟ. ಸರ್ಪಾಸ್ತ್ರ ಪ್ರಯೋಗ ಮಾಡುವಾಗ ಎಲ್ಲಿ ಗುರಿ ಇಟ್ಟಿದ್ದ ಅಂತಂದ್ರೆ ಹಣೆ ಗುರಿ ಇಟ್ಟು ಬಿಡಬೇಕು ಅಂತ ಹೊರಟನಂತೆ. ಶಲ್ಯರಾಜ ಹೇಳ್ತಾನೆ, ಹಣೆ ಗುರಿ ಇಡಬೇಡ, ಕುತ್ತಿಗೆಗಿಡು ಅಂತಂದ. ಬೇಕು ಅಂತಲೇ ಅಂದ ಶಲ್ಯರಾಜ, ಕುತ್ತಿಗೆಗಿಡು ಅಂತ. ಒಂದು ಸಲ ನಾನು ಗುರಿ ಇಟ್ಟ ಮೇಲೆ ಅದನ್ನು ಬದಲಾಯಿಸೋದು ನನ್ನ ಜಾಯಮಾನ ಅಲ್ಲ ಅಂದ ಕರ್ಣ. ಒಂದು ಸಲ ನಾನು ಒಂದ್ ಕಡೆ ಗುರಿ ಇಟ್ಟರೆ ಅದನ್ನು ಬದಲಾಯಿಸುವವನಲ್ಲ ನಾನು, ಆದ್ರಿಂದ ಹಣೆಗೆ ಗುರಿ ಇಟ್ಟು ಬಿಡ್ತೀನಿ ಅಂತ ಬಿಟ್ಟ. ಬಿಟ್ಟಾಗ ಅಸ್ತ್ರ ಬರೋದ್ರೊಳಗೆ ಶ್ರೀಕೃಷ್ಣ ಯೋಚನೆ ಮಾಡಿದ, ಇದು ಸರ್ಪಾಸ್ತ್ರ ಕೊಂದ್ಬಿಡ್ತದೆ ಅರ್ಜುನನ್ನ ಅಂತ ಗೊತ್ತಾಗಿ 5 ಅಂಗುಲ ಕೆಳಗೆ ಒತ್ತಿದನಂತೆ. ರಥ ಸಾರಥಿಯಾಗಿ ಕೂತದ್ದು ಬರೇ ಮುಂದೋಡಿಸ್ಲಿಕ್ಕೆ ಅಲ್ಲ, ಕೆಳಗೂ ಒತ್ತಲಿಕ್ಕೆ ಬರ್ತಿತ್ತು. ಹಿಂದೊಂದ್ಸಲ ಆಗ್ನೇಯ ಅಸ್ತ್ರ ಬಿಟ್ಟಾಗ ಮೇಲೆ ಹರಿಸಿದ್ದ. ಅಂತೂ ತ್ರಿಪಥಗಾಮಿನಿ ಆಗಿತ್ತು ರಥ. ಮುಂದು ನೆಲದ ಮೇಲೂ ಓಡಿಸಿದ್ದ, ಮೇಲೆ ಹಾರಿಸಿದ್ದ ಆಗ್ನೇಯ ಅಸ್ತ್ರ ಬಂದಾಗ. ಸರ್ಪಾಸ್ತ್ರ ಬಂದಾಗ 5 ಅಂಗುಲ ನೆಲಕ್ಕೆ ಒತ್ತಿದ್ರಂತೆ. ಆ ರಥವೇ ಕೆಳಗಡೆ ಹೋಯ್ತಂತೆ. ಅದು ಬರೋದ್ರೊಳಗಡೆ ಎಂಥ ಶಕ್ತಿ ಇರಬೇಕು. ಆ ರಣರಂಗದಲ್ಲಿ ಇದ್ದಕ್ಕಿದ್ದ ಹಾಗೆ ರಥ 5 ಅಂಗುಲ ಕೆಳಗೆ ಹೋಗಬೇಕು ಅಂತಂದ್ರೆ ಅದು ಸಾಧಾರಣ ಸಾಮರ್ಥ್ಯವೇ.
ನಮಿತೆ ವಾಸುದೇವೇನ ರಥೇ ಪಂಚಾಂಗುಲಂ ಭುವಿ ಅಪಾಂಗದೇಶ ಮುದ್ದಿಶ್ಯ ಮುಕ್ತೇ ನಾಗೆ ಕಿರೀಟಿನಃ ಭಂಕ್ತ್ವಾ ಕಿರೀಟಂ ವಿಯತಿ ಗಚ್ಚತಿ ಪ್ರಭುಣೋದಿತಃ. ಯಾವಾಗ 5 ಅಂಗುಲ ಒತ್ತಿದ ಹಣೆಗಿಟ್ಟಂತ ಗುರಿ ಅದು ಕಿರೀಟದ ಮೇಲೆ ಬಿತ್ತು. ಕಿರೀಟವನ್ನು ಹಾರಿಸ್ಕೊಂಡು ಆ ಬಾಣ ಹೊರಟೋಯ್ತಂತೆ. ಕಿರೀಟ ಹೋಯ್ತಷ್ಟೇ ಹೊರತು ಇವನ್ ತಲೆ ಹೋಗ್ಲಿಲ್ಲ, ಹಣೆ ಹೋಗ್ಲಿಲ್ಲ. ಹಣೆಗೆ ಗುರಿ ಇಟ್ಟಿದ್ದ. ಶಲ್ಲೆ ಹೇಳಿದ್ದ ಬೇರೆ, ಕುತ್ತಿಗೆಗಿಡು ಅಂದಿದ್ದ. ಕುತ್ತಿಗೆಗಿಟ್ಟಿದ್ರೆ 10 ಅಂಗುಲ ಒತ್ತಿದ್ದ ಅಷ್ಟೇನೆ ಕೃಷ್ಣ. ಹಣೆಗಿಟ್ಟಿದ್ದಕ್ಕೆ 5 ಅಂಗುಲ ಒತ್ತಿದ್ದ, ಕುತ್ತಿಗೆಗಿಟ್ಟಿದ್ರೆ 10, ಎದೆಗಿಟ್ಟಿದ್ರೆ 15 ಅಂಗುಲ ಒತ್ತಿದ್ದ. ಅವನಿಗೇನು ಎಷ್ಟು ಬೇಕಾದ್ರೆ ಅಷ್ಟು ಪೂರ್ತಿ ಇಡೀ ರಥವನ್ನೇ ಪಾತಾಳ ಕೊಯ್ಲಿಕ್ಕೂ ಸಮರ್ಥ. ಅಂತೂ ಶಲ್ಯ ಹೇಳಿದಂಗ ಮಾಡಿದ್ರು ಸಾಯ್ತಿದ್ದ ಅಂತ ಯಾರು ತಿಳ್ಕೋಬಾರದು. ಏನು ಬೇಕಾದ್ರೂ ಮಾಡ್ತಾನೆ. ಈ ರೀತಿ ಹತ್ವಾ ನಿಪಾತಯಾಮಾಸ ಭೂಮೌ ಕರ್ಣಶ್ಯ ಪಶ್ಯತಃ. ಆ ಅಶ್ವಸೇನ ಆ ನಾಗಾಸ್ತ್ರ ಪ್ರಯೋಗ ಮಾಡಿದ್ನಲ್ಲ, ಆ ಹಾವು ಅಂತರಿಕ್ಷದಲ್ಲಿ ಹೋಗ್ತಾ ಇರುವಾಗ ಅರ್ಜುನ, ಬದುಕುಳಿದಂಥ ಅರ್ಜುನ ತಾನ ಆ ಹಾವನ್ನು ಹೊಡೆದು ಕೆಳಗಡೆ ಬೀಳಿಸಿಬಿಟ್ನಂತೆ. ಈ ರೀತಿ ಬ್ರಹ್ಮಾಸ್ತ್ರಸ್ಯ ಅತಿವೇಗಿತ್ವಂ ಪ್ರಾಪ್ತಂ ಕರ್ಣೇನ ಭಾರ್ಗವಾತ್. ಆ ಪುರಾಣದ ಬ್ರಹ್ಮಾಸ್ತ್ರ ಮಂತ್ರವನ್ನ ಪಡೆದವನು ಅತ್ಯಂತ ವೇಗದಿಂದ ಹೋಗಬೇಕು ಅಂತಲೂ ಕೂಡ ವರ ಪಡೆದಿದ್ದಂತೆ ಪರಶುರಾಮ ದೇವರಿಂದ. ಆ ಬ್ರಹ್ಮಾಸ್ತ್ರ ಅಷ್ಟು ವೇಗಭರಿತವಾಗಲಿ ಅಂತ ವರನೂ ಇತ್ತು. ಆದರೂ ಕೂಡ ಏನೂ ಮಾಡ್ಲಿಕ್ಕಾಗಲ್ಲ. ಅದು ಬರೋದ್ರೊಳಗಡೆ ಶ್ರೀಕೃಷ್ಣ ಇನ್ನೂ ವೇಗದಿಂದ ರಥವನ್ನ ಕೆಳಗಡೆ ಒತ್ತಿಬಿಟ್ಟಿದ್ದ. ಹೀಗೆ ಮಾಡಿ ಅರ್ಜುನನ್ನ ಕಾಪಾಡಿದ್ದಾನೆ. ಪುನಶ್ಚ ಪಾರ್ಥೇನ ಮಹಾಸ್ತ್ರ ಯುದ್ಧಂ ಪ್ರಕುರ್ವತ ಸೂರ್ಯಸುತಸ್ಯ ಚಕ್ರಂ ರಥಸ್ಯ ಭೂಮಿರ್ಗ್ರಸತಿ ಸ್ಮ ಶಾಪಾತ್ ಅಸಾಣಿ ದಿವ್ಯಾನಿ ಚ ವಿಸ್ಮೃತಿಂ ಯಯುಃ. ಮತ್ತೆ ಕರ್ಣ ಅರ್ಜುನನ ಜೊತೆ ಯುದ್ಧ ಮಾಡುವಾಗ ಕರ್ಣನ ರಥ, ಅದರ ಚಕ್ರ ಯಾಕೆ ನೆಲದಲ್ಲಿ ಹೂತಿತ್ತು ಅಂತಂದ್ರೆ ಇಬ್ಬರು ಶಾಪ ಇತ್ತು. 2 ಶಾಪದಿಂದ ಕರ್ಣನ ರಥದ ಚಕ್ರ ನೆಲದಲ್ಲಿ ಹೂತು ಹೋಯಿತು ಅರ್ಜುನನ ಜೊತೆ ಯುದ್ಧ ಮಾಡುವಾಗ. ಪರಶುರಾಮ ದೇವರು ಶಾಪ ಕೊಟ್ಟಿದ್ರು, ವರನೂ ಕೊಟ್ಟಿದ್ರು, ರಥ ಕೊಟ್ಟಿದ್ರು, ಬಿಲ್ಲು ಕೊಟ್ರು, ಶಾಪನೂ ಕೊಟ್ರು, ಎಲ್ಲ ಕೊಟ್ಟಿದ್ರು. ಸುಳ್ಳು ಹೇಳಿದ ಅಂತ ಶಾಪ ಕೊಟ್ಟಿದ್ರು. ಬೇಕಾದಷ್ಟು ಸೇವೆ ಮಾಡಿದ್ದಾನೆ ಅಂತ ರಥ, ಬಿಲ್ಲು, ಬಾಣ ಎಲ್ಲ ಕೊಟ್ಟವರು ಒಂದು ಸುಳ್ಳು ಹೇಳಿದ್ನಲ್ಲ, ಯಾರು ನೀನು ಅಂತ ಬಂದಾಗ ಅಧ್ಯಯನ ಮಾಡ್ಲಿಕ್ಕೆ ಅಂತ ಬಂದಾಗ ಯಾರು ನೀನು ಅಂತ ಕೇಳಿದ್ರೆ ನಾನು ಬ್ರಾಹ್ಮಣ ಅಂತಂದು ಸೂತನಾಗಿ ಬ್ರಾಹ್ಮಣ ಅಂತ ಸುಳ್ಳು ಹೇಳಿತ್ತು. ಆಮೇಲೂ ಕೂಡ ಮಧ್ಯದಲ್ಲಿ ಗೊತ್ತಾಯ್ತು ಇವನು ಸೂತ ಬ್ರಾಹ್ಮಣ ಅಲ್ಲ ಅಂತ ಗೊತ್ತಾಯ್ತು. ಆವಾಗ್ಲಾದ್ರೂ ತಪ್ಪೊಪ್ಪಿಕೊಂಡಿದ್ರೆ ಆಗ್ತಿತ್ತು. ಏನೋ ನೀನು ಬ್ರಾಹ್ಮಣ ಅಲ್ಲ ಅಂತ ಅನಿಸ್ತಾ ಇದೆ, ನನ್ನ ಹತ್ರ ಸುಳ್ಳು ಹೇಳಿದೇನು ಅಂತಂದ್ರೆ, ಸುಳ್ಳು ಹೇಳಿಲ್ಲ ಸ್ವಾಮಿ, ನಾನು ಬ್ರಾಹ್ಮಣನ ಯಾಕೆ ಅಂತಂದ್ರೆ ನೀವು ಬ್ರಾಹ್ಮಣರು ಹೌದೋ ಅಲ್ಲೋ ಅಂದಿದ್ದ ಕರ್ಣ. ಪರಶುರಾಮ ದೇವರೇ, ನೀವಂತೂ ಬ್ರಾಹ್ಮಣರು ತಾನೇ, ನೀವಿಡೀ ಜಗತ್ತಿಗೆ ತ್ವಮೇವ ಮಾತಾ ಚ ಪಿತಾ ತ್ವಮೇವ ಬಂಧುಶ್ಚ ಅಂತ ಪರಮಾತ್ಮನ ಅವತಾರಭೂತರಾದ ನೀವು ಇಡೀ ಜಗತ್ತಿಗೆ ನೀವೇ ತಂದೆ, ನೀವೇ ತಾಯಿ, ನೀವು ಬ್ರಾಹ್ಮಣರು, ನಾನು ಜಗತ್ತೇ ನಿಮ್ಮ ಕೂಸಿದ್ದ ಹಾಗೆ, ಅದರಲ್ಲಿ ಸೇರಿದಂಥ ನಾನು ಬ್ರಾಹ್ಮಣ ಪುತ್ರ, ಬ್ರಾಹ್ಮಣ ಏನ್ ತಪ್ಪು ಅಂತ ವಾದ ಬೇರೆ ಮಾಡಿದ್ನ. ಹಿಂಗ್ ಹೇಳಿದ್ರೆ ಏನ್ ಮಾಡ? ಯಾರಾದ್ರೂ ಕೇಳ್ತಾರ ನಿಮ್ಮ ತಂದೆ ಹೆಸರೇನು ಅಂತ ಒಂದು ಕಾಲಂ ಇರ್ತದಲ್ಲ, ನಿಮ್ಮ ತಂದೆ ಹೆಸರೇನು ಅಂದ್ರೆ ನಾರಾಯಣ, ತಾಯಿ ಹೆಸರು ಲಕ್ಷ್ಮೀದೇವಿ ಅಂತ ಯಾರು ಬರೀತಾರೆ? ಅವ್ರವ್ರ ತಂದೆ ತಾಯಿ ಹೆಸರು ಬರೀತಾರೆ. ನಿಮ್ಮ ಊರು ಯಾವುದು ಅಂತ ಕೇಳಿದ್ರೆ ಬ್ರಹ್ಮಾಂಡ ಅಂತ ಬರೆದು ಬಿಡ್ತಾರ ಯಾರಾದ್ರೂ. ಬ್ರಹ್ಮಾಂಡದೊಳಗೆ ಇದ್ದೀವಲ್ಲ ನಾವು, ಬ್ರಹ್ಮಾಂಡ ಏನ್ ತಪ್ಪು ಅಂತಂದ್ರೆ ಅವೆಲ್ಲ ಅಲ್ಲ ಕ್ರಮ. ನೀವು ಜಗತ್ತಿಗೆ ತಂದೆ, ನೀವು ತಾಯಿ, ನಿಮ್ಮ ಮಗ ನಾನು, ಆದ್ರಿಂದ ನಾನು ಬ್ರಾಹ್ಮಣ ಅಂತ ವಾದ ಮಾಡಿದ. ಹಿಂಗೆ ಹೇಳೋದಾಗಿದ್ರೆ 4 ವರ್ಣ ಸೃಷ್ಟಿ ಯಾಕೆ ಆಗ್ತಿದೆ? ಈ ರೀತಿ ವಾದ ಮಾಡಿದ್ದಕ್ಕೆ ಬೇರೆ ಇನ್ನೂ ಸಿಟ್ಟು ಬಂದಿತ್ತು ಪರಶುರಾಮ ದೇವರಿಗೆ. ನಿನಗೆ ಅಂಥ ಪ್ರಸಂಗ ಬಂದಾಗ, ಯಾವಾಗ ಅಗತ್ಯವಾಗಿ ನಿನಗೆ ಆಗ ನಿನ್ನ ಅಸ್ತ್ರಗಳೆಲ್ಲ ಮರೆತು ಹೋಗ್ಲಿ, ನಿನ್ನ ಚಕ್ರ ಹೂತ್ ಹೋಗ್ಲಿ, ನಿನಗೆ ಪರಾಜಯ ಬರಲಿ ಅಂತ ಆ ಶಾಪ ಇತ್ತು ಆವಾಗ ಪರಶುರಾಮ ದೇವರು. ಬ್ರಾಹ್ಮಣ ಒಬ್ಬ ಶಾಪ ಕೊಟ್ಟಿದ್ನಂತೆ. ಯಾವುದೋ ಒಬ್ಬ ಬ್ರಾಹ್ಮಣನ ಒಂದು ಹಸು, ಅದು ಹೋಮಕ್ಕೆ ಅಂತ ಹಾಲು ಬೇಕು ಅಂತ ಇಟ್ಕೊಂಡಿರೋ ಹಸು, ಅದರ ಕರುವನ್ನ ಇವನು ಕೊಂದು ಹಾಕಿ ಬಿಟ್ಟಿದ್ದಂತೆ ಕರ್ಣ, ಪ್ರಾಮಾದಿಕವಾಗಿ ಕೊಂದು ಬಿಟ್ಟಿದ್ದಂತೆ. ಆ ಬ್ರಾಹ್ಮಣನು ಕೂಡ ಶಾಪ ಕೊಟ್ಟಿದ್ದ. ನೀನು ತೀವ್ರ ಸ್ಪರ್ಧೆ ಮಾಡಿ ಜಯಗಳಿಸಬೇಕು ಅಂತಿದ್ದಾಗ ಅಂಥ ಪರಿಸ್ಥಿತಿಯಲ್ಲಿ ನಿನಗೆ ಅಸ್ತ್ರಗಳೆಲ್ಲ ಮರ್ತು ಹೋಗ್ತದೆ, ನಿನ್ನ ರಥಚಕ್ರ ಭೂಮಿಯಲ್ಲಿ ಹೂತು ಹೋಗ್ಲಿ ಅಂತ ಶಾಪ ಕೊಟ್ಟಿದ್ದ. 2 ಶಾಪದಿಂದ ಇಲ್ಲಿ ಹೀಗಾಯ್ತು. ಇಲ್ಲಿ ಅಸ್ತ್ರಗಳು ಕೂಡ ಮರ್ತು ಹೋದವು, ಆ ಬ್ರಾಹ್ಮಣನ ಶಾಪದಿಂದ ಚಕ್ರ ಹೂತು ಹೋಯಿತು. ಆಮೇಲೆ ಆವಾಗ ಕೃಷ್ಣ ಅರ್ಜುನ ಇವರಿಬ್ರು ಯುದ್ಧ ಮಾಡೋ ಪ್ರಸಂಗದಲ್ಲೇ ಇದ್ದಾರೆ. ಉದ್ಧರ್ತು ಕಾಮೋ ರಥಚಕ್ರಮೇವ ಪಾರ್ಥಂ ಯಯಾಚೆ ಅವಸರಂ ಪ್ರದಾತುಂ. ಅರ್ಜುನ ಬಾಣ ಬಿಡಬೇಡ, ನನ್ನ ರಥ ಎತ್ತುತ್ತೀನಿ ಆಮೇಲೆ ಬಾಣ ಬಿಡು ಅಂತ ಹೇಳ್ತಿದ್ದಾನೆ. ಇವನ್ ಎಲ್ಲಿ ಒಪ್ತಾನೋ ಏನೋ ಅಂತ. ಅಷ್ಟರಲ್ಲೇ ಕೃಷ್ಣ ಇಲ್ಲ ಬಿಡ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಇವನು ಅಂತಿದ್ದಾನೆ ಕೃಷ್ಣ.
ಅವನು ಅರ್ಜುನನ್ ಕೇಳಿದ್ರೆ ಕೃಷ್ಣನೇ ಉತ್ತರ ಕೊಟ್ಟ. ನೇತ್ಯಾಹ ಕೃಷ್ಣ, ಆಗೋದಿಲ್ಲ ಅಂತ ಹೇಳಿಬಿಟ್ಟ ಕೃಷ್ಣ. ಆಮೇಲೆ ಅರ್ಜುನನಿಗೆ ಹೇಳ್ತಾನೆ, ನೀನ್ ಅಸ್ತ್ರ ಪ್ರಯೋಗ ಮಾಡಿ ಇವಾಗ ಹೊಡೆದು ಬಿಡವನನ್ನ. ಕರ್ಣ ಏನೇನೋ ಹೇಳಿದ್ನಂತೆ, ಇದು ಅನ್ಯಾಯ, ಅಧರ್ಮ, ನನ್ನ ರಥಚಕ್ರ ಹೂತಿದೆ ಅಂತೆಲ್ಲ ಅಂದ. ಗುರು ಬೇಕಾದಷ್ಟು ಉತ್ತರ ಕೊಟ್ಟಿದ್ದಾರೆ, ಅದಕ್ಕೆ ಮಹಾಭಾರತದಲ್ಲಿದೆ. ನಿತ್ಯಾಹ ಕೃಷ್ಣ ಅಂಜಲಿಕಂ ಸುಘೋರಂ ತ್ರಿನೇತ್ರದತ್ರಂ ಜಗೃಹೇಚ ಪಾರ್ಥ. ರುದ್ರದೇವರು ಕೊಟ್ಟಿರ್ತಕ್ಕಂಥ ಅಂಜಲಿಕಾಸ್ತ್ರ ಅಂತ ಒಂದು ಅಸ್ತ್ರ, ಆ ಅಸ್ತ್ರವನ್ನು ತೆಗೆದು ಪ್ರಯೋಗ ಮಾಡ್ತಾನೆ. ಪ್ರಯೋಗ ಮಾಡುವಾಗ ಆಚಾರ್ಯ ಹೇಳ್ತಾರೆ, ರುದ್ರದೇವರು ಕೊಟ್ಟಿರುವ ಅಂಜಲಿಕಾಸ್ತ್ರ ಮಾತ್ರ ಬಿಟ್ಟದ್ದಲ್ಲ, ಇವನು ಅಂಜಲಿಕಾಸ್ತ್ರ ಪ್ರಯೋಗ ಮಾಡುವಾಗ ಸತ್ಯೇನ ಧರ್ಮೇಣ ಚ ಸನ್ನಿಯೋಜ್ಯ ಮುಮೋಚ ಕರ್ಣಸ್ಯ ವಧಾಯ ಬಾಣಂ. ಅದ್ರ ಜೊತೆಗೆ ತನ್ನ ಸತ್ಯ ಮತ್ತು ತನ್ನ ಧರ್ಮವನ್ನು ಸೇರಿಸಿ ಅಂಜಲಿಕಾಸ್ತ್ರ ಬಿಟ್ಟಂತ. ಸತ್ಯ ಧರ್ಮ ಸೇರಿಸೋದು ಅಂದ್ರೆ ಏನು? ಸತ್ಯ ಧರ್ಮ ಸೇರಿಸೋದು ಅಂದ್ರೆ ಆ ಬಾಣ ಬಿಡುವಾಗ ಅರ್ಜುನ ಹೀಗೊಂದು ಪ್ರಾರ್ಥನೆ ಮಾಡಿದನಂತೆ, ಈ ರೀತಿ ಒಂದು ಮಾತಾಡಿದನಂತೆ, ನಾನು ಏನಾದ್ರೂ ಇದುವರೆಗೆ ಸತ್ಯ ನುಡಿದಿದ್ರೆ, ನನ್ನಿಂದ ಏನಾದ್ರೂ ಧರ್ಮಾನುಷ್ಠಾನ ಆಗಿದ್ರೆ, ಆ ಸತ್ಯದ ವಚನ, ಧರ್ಮದ ಅನುಷ್ಠಾನ, ಅದರಿಂದ ಬಂದಿರತಕ್ಕಂಥ ಪುಣ್ಯವು ಸೇರಿ ಈ ಅಸ್ತ್ರ ತನ್ನ ಕಾರ್ಯ ಮಾಡ್ಲಿ ಅಂತ ಬಿಟ್ಟಂತೆ. ಹೀಗೆ ತನ್ನ ಪುಣ್ಯವನ್ನು ಕೂಡ ಅದರ ಜೊತೆಗೆ ಉಪಯೋಗಿಸಿ ಬಿಟ್ಟಾಗ ಚಿಚ್ಛೇದ ತೇನೈವ ಚ ತಸ್ಯ ಶೀರ್ಷಂ ಸಂಧಿತ್ಸತೋ ಬಾಣವರಂ ಸುಘೋರಂ. ಆ ಬಾಣ ಪ್ರಯೋಗ ಮಾಡಿದ ಅಂಜಲಿಕಾಸ್ತ್ರದಿಂದ ಅವನ ತಲೆ ಹಾರಿ ಹೋಯ್ತದೆ, ಹಾರಿ ಕೆಳಗಡೆ ಬಿದ್ದಿದೆ. ಅಪರಾಹ್ನಸ್ಯ ಸೂರ್ಯಜಸ್ಯೇಂದ್ರಸೂನುನಾ ಛಿನ್ನಮಂಜಲಿಕೇನಾಜೌ ಸೋತ್ಸೇಧಮಪತಚ್ಛಿರಃ. ಅಪರಾಹ್ನಸ್ಯ, ಅಪರಾಹ್ನ ಕಾಲದಲ್ಲಿ 17ನೇ ದಿವಸ ಅಪರಾಹ್ನ ಕಾಲದಲ್ಲಿ, ಅಪರಾಹ್ನಸ್ಯ ಅಪರಾಹ್ನದ ತಲೆ ಬಿದ್ದೋಯ್ತು ಅಂತಾರೆ. ಇದು ವೇದವ್ಯಾಸ ದೇವರೇ ಹೇಳಿರೋದು, ಮುದ್ದಾಚಾರ್ಯ ಅದೇ ಶಬ್ದ ಹಾಕಿದ್ದಾರೆ. 17ನೇ ದಿವಸದ ಅಪರಾಹ್ನ ಕಾಲದಲ್ಲಿ ಅಪರಾಹ್ನನಾಗಿರ್ತಕ್ಕಂಥ ಕರ್ಣನ ತಲೆ ಬಿದ್ದೋಯ್ತು. ಅಪರಾಹ್ನ ಅಂದ್ರೆ ಆ ದಿವಸ ಕಾಲವು ಅಪರಾಹ್ನ ಕಾಲಕ್ಕೆ ಬಂದಿತ್ತು, ಇವನ ವಯಸ್ಸು ಕೂಡ ಅಪರಾಹ್ನ ಕಾಲಕ್ಕೆ ಬಂದಿತ್ತಂತ. ಅಂದ್ರೆ ಕರ್ಣನ ವಯಸ್ಸು ಕೂಡ ಆವಾಗ ಮುದಿ ವಯಸ್ಸಿನಲ್ಲೇ ಇದ್ದ, ವೃದ್ಧನಾಗಿದ್ದ ಅನ್ನೋದಕ್ಕೆ ಆ ರೀತಿ ಶಬ್ದ ಪ್ರಯೋಗ ಮಾಡಿದ್ದಾರೆ. ಅಪರಾಹ್ನ ವಯಸ್ಸಿನಲ್ಲಿರ್ತಕ್ಕಂಥ ಕರ್ಣನ ತಲೆ ಅಪರಾಹ್ನ ಕಾಲದಲ್ಲಿ ಕೆಳಗಡೆ ಬಿತ್ತು. ತಸ್ಮಿನ್ ಹತೆ ದೀನ ಮುಖಸ್ಸು ಯೋಧನೋ ಯಯೌ ಸಮಾಹೃತ್ಯ ಬಲಂ ಸಶಲ್ಯ. ಬಹಳ ದೀನನಾಗಿ ಬಿಟ್ಟ ದುರ್ಯೋಧನ ಶಲ್ಯನ್ನು ಕರೆಕೊಂಡು ಸೇನೋಪಸಂಹಾರ ಮಾಡಿಕೊಂಡು, ಇನ್ನು ಮುಂದೆ ಕರ್ಣ ಬಿದ್ದ ಮೇಲೆ ಇನ್ನೇನು ಯುದ್ಧ ಮಾಡೋದು ಅಂತ ಅವತ್ತಿನ ದಿವಸ ಶಲ್ಯನ್ನು ಕರೆಕೊಂಡು ಸೀದಾ ಶಿಬಿರಕ್ಕೆ ಹೋಗಿದ್ದಾನೆ. ಈ ಕಡೆ ಶಶಂಸ ಕೃಷ್ಣಂಚ ಧನಂಜಯಂಚ ಭೀಮಂಚ ಏನ್ನೇಪಿ ಯುಧಿ ಪ್ರವೀರಾಃ ಗತ್ವಾ ಚ ತೇ ಶಿಬಿರಂ ಮೋದಮಾನಾಃ ಉಷುಸ್ಸ ಕೃಷ್ಣಾಸ್ತದನುವ್ರತಃ ಸದಾ. ಧರ್ಮರಾಜ ಕೃಷ್ಣ ಅರ್ಜುನ ಅವರನ್ನೆಲ್ಲ ಬಹಳ ಪ್ರಶಂಸೆ ಮಾಡಿದ. ಅವತ್ತು ಗಾಂಡೀವನ್ ನಿಂದೆ ಮಾಡಿದ್ದೆಲ್ಲ ನೆನ್ಪಿಟ್ಕೋಬೇಡಪ್ಪ ಅಂತಲೂ ಹೇಳಿದ. ಮತ್ತೆ ಅಂತೂ ಕರ್ಣನ್ನ ಸಂಹಾರ ಮಾಡಿದೆಯಲ್ಲ ಅಂತ ಪ್ರಶಂಸೆ ಮಾಡಿ ಎಲ್ಲರೂ ಶಿಬಿರಕ್ಕೆ ಬಂದಿದ್ದಾರೆ. ಮಾರನೇ ದಿವಸ ಅವತ್ತು ರಾತ್ರಿ ಎಲ್ಲ ಕಳೆದ ಮೇಲೆ 18ನೇ ದಿವಸ ಪ್ರಾರಂಭ ಆಯಿತು. ಪ್ರಭಾತಾಯಾಂತು ಶರ್ವರ್ಯಾಂ ಗುರುಪುತ್ರಾನುಮೋದಿತಃ. ಬೆಳಗಾದ ಮೇಲೆ ಅಶ್ವತ್ಥಾಮಾಚಾರ್ಯನ ಕೇಳಿದ, ಯಾರನ್ನು ಸೇನಾಧಿಪತಿಗಳನ್ನು ಮಾಡೋದು ಅಂತ ವಿಚಾರ ಮಾಡಿ ಶಲ್ಯರಾಜನ್ನೇ ಮಾಡಿದ. ಸಾರಥಿನ್ನೂ ಮಾಡಿದ, ಇವತ್ತಿಗೆ ಸೇನಾಧಿಪತಿಯನ್ನೂ ಮಾಡ್ತಾ ಇದ್ದಾನೆ. ಶಲ್ಯಂ ಸೇನಾಪತಿಂ ಕೃತ್ವ ಯೋದ್ಧುಂ ದುರ್ಯೋಧನೋಭ್ಯಯಾತ್. ಎಷ್ಟು ಜನ ಸೇನಾಧಿಪತಿಗಳು ನೋಡ್ರಿ ಕೌರವರ ಕಡೆ. ಪಾಂಡವರ ಕಡೆ ಅಷ್ಟೂ ದಿವಸ ಒಬ್ಬನೇ ಧೃಷ್ಟದ್ಯುಮ್ನ. ಅಂದ್ರೆ ಮೊದಲಿನಿಂದ ಕೊನೆಯ ತನಕ ಧೃಷ್ಟದ್ಯುಮ್ನೇ ಸೇನಾಧಿಪತಿ. ಇಲ್ಲಿ ಬದಲಾಗ್ತಾ ಇದ್ದಾರೆ. ಭೀಷ್ಮಾಚಾರ್ಯ ಆದ್ರು, ದ್ರೋಣಾಚಾರ್ಯ ಆದ್ರು, ಕರ್ಣ ಆದ, ಈಗ ಶಲ್ಯನಿಗೆ ಬಂತು. ಶಲ್ಯಂ ಸೇನಾಪತಿಂ ಕೃತ್ವ ಯೋದ್ಧುಂ ದುರ್ಯೋಧನೋಭ್ಯಯಾತ್. ಶಲ್ಯನ ಸೇನಾಧಿಪತ್ಯದಲ್ಲಿ ಯುದ್ಧ ಪ್ರಾರಂಭ ಆಗಿದೆ. ಸಾಕಷ್ಟು ಯುದ್ಧಗಳು ನಡೀತು ಅವತ್ತು. ಅವತ್ತಿನ ದಿವಸ ಶಲ್ಯರಾಜನ ವಧೆ ಆಗ್ತದೆ. ಅವತ್ತಿನ ವಿಶೇಷದ್ ಮಾತ್ರ ಹೇಳ್ತಾ ಇದ್ದೀನಿ. ಶಲ್ಯರಾಜನನ್ನ ಧರ್ಮರಾಜ ವಧೆ ಮಾಡ್ತಾನೆ, ಸೋದರ ಮಾವನೇ. ಅಲ್ಲಿಯೂ ಕೂಡ ಹೀಗೆ ಸತ್ಯ ಧರ್ಮ ಫಲೈಶ್ಚೈವ ಚಿಕ್ಷೇಪಾಸ್ಯ ಹೃದಿತ್ವರನ್. ದಿವ್ಯಾಸ್ತ್ರಗಳಿಂದ ಅಭಿಮಂತ್ರಿಸಿ ತನ್ನ ಸತ್ಯ ಧರ್ಮವನ್ನೆಲ್ಲ ಸೇರಿಸಿ ಪ್ರಯೋಗ ಮಾಡಿದಾಗ ಅಸ್ತ್ರದಿಂದ ಸತ್ತ ಶಲ್ಯರಾಜ ಕೆಳಗಡೆ ಬೀಳ್ತಾನೆ. ಮದ್ರರಾಜೇ ಹತೆ ವೀರೇ ಸುಶರ್ಮಾರ್ಜುನಮಭ್ಯಯಾತ್. ಸಂಶಪ್ತಕರು ಅಂತ ಕೆಲವರಿದ್ರು, ಅವರನ್ನು ಜೊತೆ ಮಾಡಿಕೊಂಡು ಸುಶರ್ಮ ಅರ್ಜುನನ್ ಜೊತೆಗೆ ಯುದ್ಧಕ್ಕೆ ಬಂದು ಅವತ್ತು ಆ ತ್ರಿಗರ್ತ ದೇಶದ ರಾಜ ಸುಶರ್ಮ ಅವನು ಕೂಡ ಸಾಯ್ತಾನೆ.
ಆಮೇಲೆ ಭೀಮನಿಗೂ ಇನ್ನೆಲ್ಲರೂ ಹೆಚ್ಚಿನ ಸೈನ್ಯ ಎಲ್ಲ ಹೋಗಿಬಿಟ್ಟಿದೆ, ಕೆಲವರೇ ಉಳಿದಿದ್ರಾದ್ರಿಂದ ದುರ್ಯೋಧನ ಭೀಮನಿಗೂ ಯುದ್ಧ ಪ್ರಾರಂಭ ಆಯಿತು. ಪ್ರಾಶೇ ನಿಕೃತ್ತೇ ಚ ವಿರ್ಕೋದರೇಣ ವಿವಾಹನ ಸೋಪಯಯೌ ಸುಯೋಧನ ಆದಾಯ ಗುರ್ವಿಂಚ ಗದಾಂ ಪ್ರಯಾತೋ ದ್ವೈಪಾಯನ ಶೋರು ಸರೋ ವಿವೇಶ. ರಾಸಾಯುಧ ಅಂತ ಒಂದು ಆಯುಧವನ್ನ ಪ್ರಯೋಗ ಮಾಡಿದಾಗ ದುರ್ಯೋಧನ ಅದನ್ನ ಭೀಮ ಕಡ್ದು ಹಾಕ್ತಾನೆ. ಆಮೇಲೆ ವಾಹನ ಯಾವುದು ಏನು ಇರಲಿಲ್ಲ. ಭೀಮ ಪರಾಜಯ ಬಂದಾಗ ದುರ್ಯೋಧನ ಒಂದು ಭಾರದ ದೊಡ್ಡ ಗದೆ ಹಿಡ್ಕೊಂಡು ಅಲ್ಲಿಂದ ಪಲಾಯನ ಮಾಡ್ತಾನೆ. ಪಲಾಯನ ಮಾಡಿ ದ್ವೈಪಾಯನ ಸರೋವರ ಅಂತ ಒಂದು ಸರೋವರ, ದ್ವೈಪಾಯನ ಶೋರು ಸರೋ ವಿವೇಶ, ಸರೋವರದ ಒಳಗಡೆ ಪ್ರವೇಶ ಮಾಡಿ ಅಲ್ಲಿ ನೀರಿನ ಒಳಗಡೆ ಅಡಕೊಂಡು ಕೂತ್ನಂತೆ. ಏವಂ ಅಕ್ಷೌಹಿಣಿ ಷಟ್ಕಂ ಭೀಮೇನ ನಿಹತಂ ರಣೆ. 6 ಅಕ್ಷೌಹಿಣಿ ಸೈನ್ಯ ಒಟ್ಟು ಭೀಮಸೇನ ದೇವರು ಸಂಹಾರ ಮಾಡಿದ್ರು. ಕೌರವರ ಕಡೆ 5 ಅಕ್ಷೌಹಿಣಿ ಸೈನ್ಯವನ್ನ ಅರ್ಜುನ ಸಂಹಾರ ಮಾಡಿದ. ಶಿಷ್ಟಮನ್ನೇರ್ ನಿಷೋಧಿತ, ಉಳಿದದ್ದೆಲ್ಲ ಬೇರೆಯವರು ಮಾಡಿದ್ದಾರೆ. ಈ ಕಡೆ 7ರಲ್ಲಿ 4 ಅಕ್ಷೌಹಿಣಿ ಸೈನ್ಯವನ್ನ ಅಶ್ವತ್ಥಾಮಾಚಾರ್ಯರು, ಉಳಿದವರು ಉಳಿದದ್ದೆಲ್ಲ ಮಾಡಿ ಅಂತೂ ಹೆಚ್ಚಿನ 18 ಅಕ್ಷೌಹಿಣಿ ಸೈನ್ಯ ನಾಶ ಆಗಿ ಹೋಗಿದೆ. ಯಾವಾಗ ಭೀಮನ ಇವನಂತೂ ದುರ್ಯೋಧನನಂತೂ ಗದೆ ಹಿಡ್ಕೊಂಡು ದ್ವೈಪಾಯನ ಸರೋವರದೊಳಗೆ ಹೋಗಿ ಅಡಕೊಂಡು ಕೂತ್ಕೊಂಡು ಬಿಟ್ಟ. 18 ಅಕ್ಷೌಹಿಣಿ ಸೈನ್ಯ ನಾಶ ಆಯಿತು. ದುಶ್ಯಾಸನನ ವಧೆ ಆಯಿತು. ದ್ರೋಣಾಚಾರ್ಯರು ಭೀಷ್ಮರೆಲ್ಲ ಮೊದಲೇ ಹೋಗಿದ್ರು. ಜಯಂ ಲಬ್ಧ್ವಾ ನತತ್ಸೂಚ್ಯೈಹಿ ಪಾಂಡವೇಶು ಮಹಾತ್ಮಸು ದುರ್ಯೋಧನೋ ಜಲಸ್ತಂಭಂ ಕೃತ್ವಾ ಮಂತ್ರಾಂಜಜಾಪಹ. ನಮಗೆ ಜಯ ಬಂತು ಅಂತ ಪಾಂಡವರೆಲ್ಲ ಸಂತೋಷದಿಂದ ಸಿಂಹನಾದ ಮಾಡ್ತಾ ಇದ್ದಾರೆ. ಆ ಕಡೆ ದುರ್ಯೋಧನ ದ್ವೈಪಾಯನ ಸರೋವರದ ಒಳಗೆ ಪ್ರವೇಶ ಮಾಡಿ ನೀರಿನ ಒಳಗಡೆ ಮುಳುಗಿ ಕೂತ್ಕೊಂಡು ಮಂತ್ರ ಜಪ ಮಾಡ್ತಾ ಇದ್ದಾನ. ಅದೆಂಥ ಮಂತ್ರ ಅಂದ್ರೆ ದುರ್ವಾಸ ಋಷಿಗಳನ್ನ ಬಹಳ ಚೆನ್ನಾಗಿ ಸೇವೆ ಮಾಡಿ ಅವರನ್ನು ಒಲಿಸಿಕೊಂಡು ದುರ್ವಾಸರಿಂದ ಕೆಲವು ಮಂತ್ರ ಪಡೆದಿದ್ದಂತೆ. ಎಂಥ ಮಂತ್ರಗಳನ್ನು ದುರ್ವಾಸರು ಕೊಟ್ಟಿದ್ದಾರೆ. ಮೃತ ಸಂಜೀವನ ಪ್ರದಾಹ, ಸತ್ತವರು ಬದುಕುವಂಥ ಮಂತ್ರ, ಸತ್ತವರು ಕೂಡ ಬದುಕಿರಬೇಕು ಅಂಥ ಮಂತ್ರಗಳನ್ನು ದುರ್ವಾಸರು ಕೊಟ್ಟಿದ್ರಂತೆ. ಜಲೇ ಸ್ಥಿತ್ವಾ ಜಪನ್ 7 ದಿನೈ ಸರ್ವಾನ್ ಮೃತಾನಪಿ ಉದ್ಧರೇತ್. 7 ದಿವಸ ಅವನು ಜಲಸ್ತಂಭ ಮಾಡಿಕೊಂಡು ಆ ಮಂತ್ರವನ್ನು ದ್ವೈಪಾಯನ ಸರೋವರದಲ್ಲಿ ಜಪ ಮಾಡಿಬಿಟ್ಟಿದ್ರೆ ಪುನಃ 11 ಅಕ್ಷೌಹಿಣಿ ಸೈನ್ಯ ಅವನದ್ದು ಪುನಃ ಎದ್ದೇಳ್ತಿತ್ತಂತೆ. ಅಷ್ಟೂ ಸೈನ್ಯ ಬದುಕ್ತಿತ್ತಂತೆ. ಉದ್ಧರೇ ಧರ್ತ ರಾಷ್ಟ್ರೋಯಂ ಶುರವಧ್ಯಾಶ್ಚತೆ ಪುನಃ. ಆ ಮಂತ್ರ ಅಂತ ದುರ್ವಾಸರು ಕೊಟ್ಟದ್ದು. 7 ದಿವಸ ಜಲಸ್ತಂಭನೆ ಮಾಡಿ ನೀರಿನಲ್ಲಿ ಮುಳುಗಿ ಜಪ ಮಾಡಿಬಿಟ್ರೆ ಸತ್ತವರೆಲ್ಲ ಬದುಕ್ತಾರೆ. ಆಮೇಲೆ ಮತ್ತೆ ಅವರಿಗೆ ಸಾವಿಲ್ಲ. ಇಂಥದ್ದು ಇಲ್ದಿದ್ರೆ ಭೀಮ ಮತ್ತೆ ಕೊಂದು ಹಾಕಿಬಿಡ್ತಿದ್ದ, ಅವನಿಗೇನು ಲೆಕ್ಕ ಇದ್ದಲ್ಲ. ಆದ್ರೆ ಮತ್ತೆ ಅವರಿಗೆ ವಧೆ ಇಲ್ಲ, ಸಾವಿಲ್ಲ. ಇಂಥ ಮಂತ್ರ. ಇತಿ ವಿದ್ಯಾಬಲಂ ತಸ್ಯ ಜ್ಞಾತ್ವಾ ಪಾಂಡುಸುತಾಸ್ತತಃ ಅನ್ವಿಷ್ಯಂ ತಸ್ಯು ಶ್ರವಶ್ಚ ವ್ಯಾಧೇಭ್ಯಸ್ತಂ ಜಲೇ ಸ್ಥಿತಂ. ಆ ರಣರಂಗದಿಂದ 1 ಕ್ರೋಶ ದೂರ ಏಕಾಕಿಯಾಗಿ ಅವನು ಹೋಗ್ತಾ ಇದ್ದದ್ದನ್ನ ಕೆಲವರೆಲ್ಲ ಕಂಡಿದ್ರು. ಇವರು ಕೂಡ ಹುಡುಕೊಂಡು ಹೊರಟಿದ್ದಾರೆ. ದುರ್ಯೋಧನ ಎಲ್ಲಿದ್ದಾನೆ, ಅವನು ಹುಡುಕಬೇಕು. ಹುಡುಕದೇ ಇದ್ರೆ ಮತ್ತೆ ಅವನು ಜಪ ಮಾಡಿಬಿಟ್ರೆ ಸತ್ತವರೆಲ್ಲ ಬದುಕ್ತಾರೆ ಅಂತ ಹುಡುಕೊಂಡು ಹೋಗುವಾಗ ಬೇಟೆಗಾರರು ಬರ್ತಾ ಇದ್ರಂತೆ. ಅವರು ನೋಡಿದ್ರಂತೆ, ದೂರದಿಂದ ನೋಡಿದ್ರು ಇವನು ನೀರಿನಲ್ಲಿ ಮುಳುಗಿದ್ದನ್ನ. ಎಲ್ಲ ಪರಮಾತ್ಮ ವ್ಯವಸ್ಥೆ ಮಾಡಿರ್ತಾನೆ. ಜಯ ಬರಬೇಕು ಅಂತಂದ್ರೆ ಎಲ್ಲ ಏರ್ಪಾಟ್ ಮಾಡಿರ್ತಾನೆ. ಆ ವ್ಯಾಧರ ಅಕಸ್ಮಾತ್ ಬಂದ್ರು, ಅವ್ರ ಕಣ್ಣಿಗೆ ಬಿತ್ತು. ಅವ್ರು ನನ್ನನ್ನು ನೋಡಿದ್ದಾರೆ ಅಂತ ಗೊತ್ತಿದ್ರು ದುರ್ಯೋಧನ ಮುಳುಗ್ತಿದ್ದಿಲ್ಲ, ಇನ್ನೊಂದ್ಸಲ ಅವರು ಹುಡ್ಕೊಂಡು ಹೋಗ್ತಿದ್ದ. ಯಾಕೆಂದ್ರೆ ಅವ್ರಿಗೆ ಗೊತ್ತಾಗಿ ಬಿಡ್ತದೆ ಅಂತ. ಅವರು ಬರ್ತಾ ಇದ್ದದನ್ನ ಅವರನ್ನ ಇವನು ನೋಡ್ಲಿಲ್ಲ, ಇವನು ಮುಳುಗಿದ್ದನ್ನ ಅವ್ರು ನೋಡಿದ್ರು. ಬಂದು ಪಾಂಡವರಿಗೆ ತಿಳಿಸಿದ್ರಂತೆ, ಏನು ದುರ್ಯೋಧನ ಹುಡುಕ್ತಾ ಇದ್ದಾರೆ, ಅಲ್ಲಿ ದ್ವೈಪಾಯನ ಸರೋವರ ಇದೆಯಲ್ಲ ಅದರಲ್ಲಿ ಮುಳುಗಿದ್ದು ನೋಡಿದ್ವಿ ಅಂತ ಗೊತ್ತಾಯ್ತು ಇವರಿಗೆ. ಅಲ್ಲಿ ಮುಳುಗಿ ತಪಸ್ಸು ಮಾಡ್ತಿದ್ದಾನೆ, ಜಪ ಮಾಡ್ತಿದ್ದಾನೆ ಅಂತ ಗೊತ್ತಾಗಿ ಎಲ್ಲರೂ ಕೂಡ ಕೃಷ್ಣನ ಮುಂದೆ ಮಾಡಿಕೊಂಡು ಅಗಚ್ಚಂಶ್ಚ ತತಸ್ತತ್ರ ಪುರಸ್ಕೃತ್ಯ ಜನಾರ್ದನಂ, ಕೃಷ್ಣನ ಮುಂದಿಟ್ಟುಕೊಂಡು ಅಲ್ಲಿ ಬಂದ್ರು. ಅವನನ್ನು ಮೇಲೆ ಕರಿಬೇಕಲ್ಲ, ಜೋರಾಗಿ ಗರ್ಜನೆ ಮಾಡಿ ಕರೆದು ಮತ್ತೆ ಪುನಃ ದುರ್ಯೋಧನನ ಜೊತೆಗೆ ಯುದ್ಧ ಮಾಡಬೇಕಾಗಿದೆ, ಅವನನ್ನು ಸಾಯಿಸಬೇಕು. ಇಲ್ದಿದ್ರೆ ಅವನು ಆ ಮಂತ್ರ ಜಪ ಮಾಡಿದ್ರೆ ಮತ್ತೆ ಬದುಕ್ತಾರೆ. ಅವನನ್ನು ಕೊಲ್ಲದೆ ಹಾಗಿದ್ರು ಓಡ್ ಹೋಗಿದ್ದಾನಂತ ಬಿಡೋ ಹಾಗಿಲ್ಲ. ಅದಕ್ಕೆ ಅವನನ್ನ ಮೇಲ್ಗಡೆ ಕರೆಯುವಂತ ಪ್ರಯತ್ನ ಮಾಡ್ತಾ ಇದ್ದಾರೆ. ಮಂತ್ರಯಂತಂ ಸ್ಮ ದದೃಶು ತಾನ್ ದೃಷ್ಟ್ವಾತೆ ಪ್ರದುದ್ರು ಅಗಚ್ಚಂಶ್ಚ ತತಸ್ತತ್ರ ಪುರಸ್ಕೃತ್ಯ ಜನಾರ್ದನಂ ತದಾ ಜಲಾತ್ ಸಮುನ್ಮಜ್ಜ
ತ್ರಿಭಿಃ ದ್ರೌಣಿ ಪುರಸ್ಸರೈಃ ಮಂತ್ರಯಂತಂ ಸ್ಮ ದದೃಶು ತಾನ್ ದೃಷ್ಟ್ವಾತೆ ಪ್ರದುದ್ರುಭು. ಇವರೆಲ್ಲ ಬರುವಾಗ ನೀರಿನಿಂದ ಮೇಲೆ ಬಂದಿದ್ನಂತವನು. ಮೇಲೆ ಬಂದು ಅಶ್ವತ್ಥಾಮಾಚಾರ ಮೊದಲೇ ಓಡಿ ಹೋಗಿದ್ರಲ್ಲ, ಆ ಓಡಿ ಹೋದಂಥ ಅಶ್ವತ್ಥಾಮಾಚಾರ ಅಲ್ಲಿಗೆ ಬಂದಿದ್ರು. ಅವರೆಲ್ಲರ ಜೊತೆಗೆ ಇವನು ಮೇಲೆ ಬಂದು ದುರ್ಯೋಧನ ಮಂತ್ರಾಲೋಚನೆ ಮಾಡ್ತಿದ್ದಾನಂತೆ. ಮುಂದೇನು ಮಾಡೋದು ಅಂತ ಒಂದು ಸಣ್ಣ ಮೀಟಿಂಗ್ ಮಾಡ್ತಾ ಇದ್ದಾನೆ. ಅದನ್ನ ನೋಡಿದ್ರು. ನೋಡಿದ ಕೂಡಲೇ ಓಡಿಬಿಟ್ರು. ಅವರೆಲ್ಲ ಓಡಿ ಹೋದ್ರಂತೆ. ಅಶ್ವತ್ಥಾಮ ಅವರೆಲ್ಲ ಓಡಿ ಹೋದ್ರು. ದುರ್ಯೋಧನ ಮಾತ್ರ ಮತ್ತೆ ನೀರಿನೊಳಗೆ ಮುಳುಗಿಬಿಟ್ಟ. ತಂ ಕೇಶವಾಜ್ಞೆಯ ಯುಧಿಷ್ಠಿರಸ್ಸು ಪುರುಷೈಃ ವಾಕ್ಯೈರೇನ ಮಥಾಹ್ವಯತ್. ಕಠೋರವಾದ ಮಾತಿನಿಂದ ಹೇಡಿ ನೀನು ಮುಳುಗಿದ್ದಿ, ಬುದ್ಧಿ ಇಲ್ಲ, ಹಾಗೆ ಹೀಗೆ ಅಂತ ಕೃಷ್ಣನ ಮಾತಿನಂತೆ ಬೈದಾಗ ಅದನ್ನು ತಡ್ಕೊಳ್ಳಿಕ್ಕಾಗದೇನೆ ಅವನು ಮೇಲೆ ಬರ್ತಾ ಇದ್ದಾನೆ.